ಆದಿಚುಂಚನಗಿರಿ ಸಕ್ಕರೆನಾಡು ಮಂಡ್ಯದ ಪುಣ್ಯಕ್ಷೇತ್ರ ಅನ್ನದಾಸೋಹ ಅಕ್ಷರ ದಾಸೋಹದ ಮೂಲಕ ಇಡೀ ವಿಶ್ವದ ಗಮನ ಸೆಳೆದಿರುವಂತಹ ನೆಲ. ಇವತ್ತು ಈ ಪುಣ್ಯ ಭೂಮಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಟ್ಟರು. ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಿದಂತಹ ಮೋದಿ ಕರುನಾಡಿನ ಸಂಸ್ಕೃತಿ ಮತ್ತು ಮಠದ ಸೇವೆಗೆ ಮನಸೋತು ಹೋದರು. ಭೈರವನಿಗೆ ನಮೋ ಆರತಿ. ಬಾಲಗಂಗಾಧರನಾಥ ಶ್ರೀಗಳ ಪ್ರತಿಮೆಗೆ ಪುಷ್ಪಾರ್ಚನೆ. ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ. ಪ್ರಧಾನಿ ಮೋದಿ ನೋಡಲು ಹರಿದು ಬಂದ ಜನಸಾಗರ. ಈ ದೃಶ್ಯಗಳು ಕಂಡುಬಂದಿದ್ದು ಸಕ್ಕರೆ ನಾಡಿನ ಪುಣ್ಯಕ್ಷೇತ್ರ ಆದಿಚುಂಚನಗಿರಿಯ ಶ್ರೀಮಠದಲ್ಲಿ. ಸಕ್ಕರೆ ನಾಡಿನ ಪುಣ್ಯಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಮೋದಿ ಪೂಜೆ. ಕಾಲ ಭೈರವನಿಗೆ ನಮೋ. ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ. ಆದಿಚುಂಚನಗಿರಿಯಲ್ಲಿರುವ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿನ ಮಂಗಳ ಮಂಟಪದ ಮೇಲೆ 26,250 ಚದರ ಅಡಿ ವಿಸ್ತೀರ್ಣದಲ್ಲಿ ಭೈರವೈಕ್ಯ ಮಂದಿರ ನಿರ್ಮಾಣವಾಗಿದೆ. ಮಂದಿರಕ್ಕಾಗಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂದಿರವನ್ನ ಆತ್ಮ, ಸ್ಥೂಲ, ಅಜ್ಞಾನ ಸ್ವರೂಪಗಳ ತತ್ವದ ಮೇಲೆ ವಿನ್ಯಾಸಗೊಳಿಸಲಾಗಿದೆ. ಇಡೀ ಮಂದಿರವನ್ನ ಬಲಿಷ್ಠ ಕಲ್ಲಿನ ತಳಹದಿಯ ಮೇಲೆ ನಿರ್ಮಿಸಿರುವುದು ವಿಶೇಷ. ನಿರ್ಮಲಾನಂದ ಶ್ರೀಗಳ ಕಲ್ಪನೆಯಂತೆ ಗಜ ಪಡೆಗಳು ದೇಗುಲವನ್ನ ಹೊತ್ತು ನಿಂತಿರುವಂತೆ ಮಂದಿರ ನಿರ್ಮಾಣ ಮಾಡಲಾಗಿದೆ. ಇಂಥ ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗಾ ವಾಸ್ತುಶಿಲ್ಪಗಳ ಸಮ್ಮಿಶ್ರಣದ ಮಂದಿರದ ಉದ್ಘಾಟನೆಗಾಗಿ ಪ್ರಧಾನಿ ಮೋದಿ ಆದಿಚುಂಚನಗಿರಿಗೆ ಆಗಮಿಸಿದ್ರು. ದೆಹಲಿಯಿಂದ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಆಗಮಿಸಿದ ಪ್ರಧಾನಿಯನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತ ಕೋರಿದ್ರು. ಬಳಿಕ HALನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡಿದ್ರು. ಬಳಿಕ ಕಾಲಭೈರವೇಶ್ವರನಿಗೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಪ್ರಧಾನಿ ಮೋದಿಗೆ ಆದಿಚುಂಚನಗಿರಿ ಶ್ರೀಗಳು ತಿಲಕ ಇಟ್ಟು ಆಶೀರ್ವದಿಸಿದ್ರು. ನಂತರ ದೇಗುಲ ವೀಕ್ಷಿಸಿದ್ರು. ಈ ವೇಳೆ ಪ್ರಧಾನಿ ಮೋದಿಗೆ ಕೇಂದ್ರ ಸಚಿವ HDK ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ಸಾಥ್ ನೀಡಿದ್ರು. ಕರ್ನಾಟಕದ ಸಂಸ್ಕೃತಿ ಮಠದ ಸೇವೆಗೆ ಪ್ರಧಾನಿ ಮೆಚ್ಚುಗೆ. ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಉದ್ಘಾಟನೆ ಬಳಿಕ ವೇದಿಕೆಗೆ ಆಗಮಿಸಿ ಪ್ರಧಾನಿ ಮೋದಿ ಬಾಲಗಂಗಾಧರನಾಥ ಶ್ರೀ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸಿದ್ರು. ಈ ವೇಳೆ ಪ್ರಧಾನಿಗೆ ನವಿಲಿನ ಪ್ರತಿಮೆ ನೀಡಿ ನಿರ್ಮಲಾನಂದ ಶ್ರೀಗಳು ಸನ್ಮಾನಿಸಿದ್ರು. ಭೈರವೈಕ್ಯ ಮಂದಿರವನ್ನ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಕ್ಕರೆ ನಾಡು ಮಂಡ್ಯ ಹಾಗೂ ಕರ್ನಾಟಕವನ್ನ ಗುಣಗಾನ ಮಾಡಿದ್ರು. ಹಾಗೂ ಆದಿಚುಂಚನಗಿರಿ ಮಠದ ಸೇವೆಯನ್ನ ಪ್ರಧಾನಿ ಹೊಗಳಿದ್ರು. शुगर केन की स्वीटनेस के लिए जानी जाती है और यहां के लोगों की बातों में वैसी ही स्वीटनेस दिखती भी है. उनका अपनापन, उनका स्वागत करने का भाव दिल को छू जाता है. मैं अक्सर कहता हूं कि कर्नाटका तत्वज्ञान और तंत्र ज्ञान दोनों में समृद्ध है. ಇನ್ನು ಇದೇ ವೇಳೆ ಕರ್ನಾಟಕದ ದೇಸಿ ಆಹಾರದ ತಾಕತ್ತು ಕೊಂಡಾಡಿದ ನರೇಂದ್ರ ಮೋದಿ ರಾಗಿ ಮುದ್ದೆ ಕೇವಲ ಆಹಾರವಲ್ಲ, ಅದೊಂದು ಶಕ್ತಿ. ಮಾಜಿ ಪ್ರಧಾನಿ HD ದೇವೇಗೌಡರು ವಿಶ್ವದಲ್ಲೇ ಅದನ್ನ ಫೇಮಸ್ ಎನ್ನುವ ಮೂಲಕ ರಾಗಿಯಿಂದ ಆಗುವ ಲಾಭಗಳ ಬಗ್ಗೆ ಯುವಕರಿಗೆ ತಿಳಿ ಹೇಳಿದ್ರು. ಹಾಗೂ 9 ಸಂಕಲ್ಪಗಳನ್ನ ಕೈಗೊಳ್ಳುವಂತೆ ಪ್ರಧಾನಿ ಮೋದಿ ಜನತೆಗೆ ಕರೆ ಕೊಟ್ರು. हमारा मंड्या पानी के महत्व को समझता है. यह पूरा क्षेत्र मां कावेरी के आशीर्वाद से पला बढ़ा है।
और इसलिए मेरा पहला आग्रह है कि हम सभी पानी बचाने और पानी के बेहतर प्रबंध का संकल्प लें। ಇನ್ನು ಇದಕ್ಕೂ ಮೊದಲು ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳು ಪ್ರಧಾನಿ ಮೋದಿಯವರ ದೇಶವನ್ನ ಗುಣಗಾನ ಮಾಡಿದ್ರು. Way back in 2016, when Narendra Modi ji has initiated Startup India concept, understanding the need of that, hardly 400 startups were there in our country. ಕೇವಲ 400 ಸ್ಟಾರ್ಟ್ಅಪ್ಗಳು ನಮ್ಮ ದೇಶದಲ್ಲಿದ್ದವು. When Modi ji has given that concept of, initiated the concept of Startup India 2016, as we have been celebrating decennial program, after 10 years, do you know, from 400 startups, now we have raised more than 2 lakh startups. This shows, idu namge torisutte economy yake belita ide antakantadakke. Leadership is not merely admired, but deeply felt in the hearts of millions across this nation. Your unwavering commitment, tireless dedication, and visionary governance have earned you the profound love and trust of the people of India. In your leadership, the nation sees strength, compassion, and a relentless pursuit of progress. ಇನ್ನು ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯದ ನಡುವೆಯೂ ಮಾಜಿ ಪ್ರಧಾನಿ ದೇವೇಗೌಡರು ಆಗಮಿಸಿದ್ರು. ವೇದಿಕೆ ಮೇಲೆ ಭಾಷಣಕ್ಕೆ ತೆರಳುವಾಗ ಮೋದಿ ವೇದಿಕೆ ಮೇಲಿದ್ದ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹಸ್ತಲಾಘನ ಮಾಡಿದ್ರು. ಅವರ ಕುಶಲೋಪರಿ ವಿಚಾರಿಸಿದ್ರು. ಇನ್ನು ಒಟ್ಟಾರೆ ಮಂಡ್ಯದ ಆದಿಚುಂಚನಗಿರಿ ಮಠ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.